ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಷ್ಟು ದಿನ ನೀವು ಏನಕ್ಕೆ ವೇಟ್ ಮಾಡ್ತಿದ್ವಿ, ಆ ದಿನ ಫೈನಲ್ ಆಗಿ ಬಂದೇ ಬಿಟ್ಟಿದೆ. ನಾಳೆಯಿಂದ IPL ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ನೇ ಮ್ಯಾಚ್ ಇರೋದು ನಮ್ಮ ಟೀಮ್ RCB ಮತ್ತು SRHನ ಮ್ಯಾಚ್ ಕೂಡ ಇದೆ. ನೀವು ಈಗಾಗಲೇ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತೀರಾ. ನಾಳಿನ ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಪ್ಲೇಯರ್ ಪ್ರೊಡಿಕ್ಷನ್ ಯಾವ ಥರ ಇದೆ, ಅದಾದಮೇಲೆ ಯಾರು ನಾಳೆ ವಿನ್ ಆಗ್ಬೋದು, ಯಾವ ಥರ ಇದೆ ಎರಡು ಟೀಮ್ ಕಂಪ್ಯಾರಿಸನ್ ಅಂತ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗುರು. ನೀವು ಬೇರೆ ಯಾವ ವಿಡಿಯೋ ಕೂಡ ನೋಡೋ ಅವಶ್ಯಕತೆ ಕೊಡಲ್ಲ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ನೀವು ಪ್ರತಿಯೊಂದು ಕೂಡ ಇಲ್ಲೇ ಕಲೆ ಕೂಡ ಹಾಕ್ಬೋದು. ಅದಾದಮೇಲೆ ವೆದರ್ ರಿಪೋರ್ಟಲ್ಲಿ ಯಾಕೆ ಸ್ವಲ್ಪ ಇದರಲ್ಲಿ ಗಡ್ಬಡ್ ಅಂತ ಅನ್ನಿಸುತ್ತೆ. ಏನು ಗಡ್ಬಡ್ಡು, ಮ್ಯಾಚ್ ನಡೀತಾ ಇಲ್ವಾ ಅದು ಕೂಡ ಸ್ವಲ್ಪ ಅಂದರೆ ಹೆಂಗಾಗಿದೆ ಅಂದರೆ ಒಂದು 60% ಮ್ಯಾಚ್ ನಡೀತಾರ ಕಾಣ್ತಿದೆ, 40% ಮಳೆ ಬರೋ ಒಂದು ವಾತಾವರಣ ಕೂಡ ಕಾಣ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಮತ್ತು ನಿಮ್ಮಿಂದ ನನಗೆ ಒಂದೇ ಒಂದು ಕಮೆಂಟ್ ಬೇಕು. ಏನಂದರೆ ನಾಳೆ RCB ಮ್ಯಾಚ್ ಮತ್ತು SRH ಮ್ಯಾಚ್ ಇದೆಯಲ್ಲ, ಆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ಸ್ಕೋರನ್ನು ಹೊಡಿಬೋದು ನಿಮ್ಮ ಪ್ರಕಾರ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಎಷ್ಟು ಸರಿಯಾಗುತ್ತೆ ಅಂತ ಮ್ಯಾಚ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ, ಒಂದು ಲೈಕನ್ನು, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಪಟ ಕೂತ್ಕೊಂಡು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಗುರು. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಈ ಸಲ ಏನಾಗಿದೆ ಅಂದರೆ IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ RCB ಟೀಮ್ ಸೋಲ್ಡ್ ಔಟ್ ಕೂಡ ಆಗಿಬಿಟ್ಟಿದೆ. ಆದಿತ್ಯ ಬಿರ್ಲಾ ಗ್ರೂಪಿಗೆ ಸುಮಾರು 16,660 ಕೋಟಿಗೆ ಪರ್ಚೇಸ್ ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೆ ಏನ್ ಡೌಟ್ ಇದೆ ಅಂದ್ರೆ, ಈಗ ಇವರು RCB ನೇಮನ ಚೇಂಜ್ ಮಾಡ್ತಾರೆ ಅಂತ ಕೆಲವೊಂದು ರೂಮರ್ಸ್ಗಳು ಕೂಡ ಸ್ಪ್ರೆಡ್ ಆಗ್ತಿದೆ. ಆದ್ರೆ ಈಗ ಅಫಿಷಿಯಲ್ ಆಗಿ ಅವರೇ ಕನ್ಫರ್ಮ್ ಕೂಡ ಮಾಡಿದ್ರೆ, ಯಾವುದೇ ಕಾರಣಕ್ಕೂ ನಾವು RCB ನೇಮನ ಚೇಂಜ್ ಮಾಡೋದಿಲ್ಲ. ಏನ್ ನೇಮ್ ಇರುತ್ತೆ ಅದೇ ನೇಮನ್ನ ಕಂಟಿನ್ಯೂ ಕೂಡ ಮಾಡ್ತೀವಿ. ಫ್ಯಾನ್ಸ್ ಆರಾಮಾಗಿ ನಿಶ್ಚಿಂತೆಯಿಂದ ಮ್ಯಾಚ್ ಅನ್ನು ನೋಡಿ, ಈ ಸೀಸನ್ ಆರಾಮಾಗಿ ಎಂಜಾಯ್ ಮಾಡಿ ಅಂತ ಅವ್ರು ಓಪನ್ ಕೂಡ ಹೇಳಿದ್ದಾರೆ. ಹಾಗಾಗಿ ಡೋಂಟ್ ವರಿ, ಯಾವುದೇ ಕಾರಣಕ್ಕೂ RCB ನೇಮ್ ಅನ್ನೋದು ಚೇಂಜ್ ಆಗೋದಿಲ್ಲ. ಇನ್ ಕೇಸ್ ಚೇಂಜ್ ಮಾಡಿಬಿಟ್ರು ಅಂದ್ರೆ ಕತೆನೇ ಬೇರೆ ಆಗ್ಬಿಡುತ್ತೆ. ಫ್ಯಾನ್ಸ್ ಎಲ್ಲ ರಚ್ಚಿಗೆ ಹೇಳ್ತಾರೆ, ಇನ್ನೇನು RCBಗೆ ಫುಲ್ಲು ವ್ಯಾಲ್ಯೂನೇ ಡೌನ್ ಆಗಿಬಿಡುತ್ತೆ. ಅದೇ RCB ಅಂತ ಏನಿದೆ ಅದಿದ್ರೇನೆ ತುಂಬ ಬೆಸ್ಟ್. ಸೊ ಏನಂತೀರ ಇದಕ್ಕೆ ಕಾಮೆಂಟ್ ಮಾಡಿಬಿಡಿ. ಇನ್ನು ಡೈರೆಕ್ಟಾಗಿ ಮ್ಯಾಚ್ ಕಡೆ ಹೋಗೋದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲೇ ಮ್ಯಾಚ್ ಕೂಡ ನಡೀತಾ ಇದೆ. ಈಗ SRH ಈಗಾಗಲೇ 2024ರಲ್ಲಿ ರನ್ನರ್ ಅಪ್ ಆಗಿತ್ತು, 2025ರಲ್ಲಿ 6ನೇ ಪ್ಲೇಸಿಗೆ ಕುಸಿದ್ ಬಿಡ್ತು. ಇನ್ನು 2026ರಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೋ ಕಾದ್ ನೋಡಬೇಕು. ಈಗಾಗಲೇ ಟೀಮ್ ಪ್ರಿವ್ಯೂ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋ ಕೂಡ ನೋಡಿ. ಇಲ್ಲಿ ಮೇಲ್ಗಡೆ ಐ ಬಟನ್ ಕೂಡ ಹಾಕಿರ್ತೀನಿ. ಇನ್ನು ನೀವೆಲ್ಲ ಕೇಳ್ಬೋದು ಪಿಚ್ ರಿಪೋರ್ಟ್ ಯಾವ ಥರ ಇದೆ ಗುರು ಅಂತ. ಇನ್ನೇನು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ಶಾರ್ಟ್ ಪಿಚ್ ಬೌಂಡ್ರೀಸ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಸ್ಗಳಿಗೆ ಒಂಥರ ಸ್ವರ್ಗ ಅಂತಲೇ ಕೂಡ ಹೇಳ್ಬೋದು. ಮತ್ತು ಹೈ ಸ್ಕೋರಿಂಗ್ ಮ್ಯಾಚ್ ಆಗುವ ಲಕ್ಷಣ ಕೂಡ ನಾಳೆ ಕಾಣ್ತಿದೆ. ಅಂದರೆ ನಾಳೆ RCBಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಬಿಡ್ತು ಅಂದರೆ ಸೊ ಸಖತ್ತಾಗಿ ಪೇರಿಸ್ಬಿಡ್ತಾರೆ. ಅದಾದಮೇಲೆ ಇಲ್ಲಿ ಏನಿಲ್ಲ ಅಂದರೂ ಕೂಡ ಅಷ್ಟೇ ಗುರು, ನೀವು ವಿನ್ ಆಗಬೇಕು ಇಲ್ಲಿ ಅಂದರೆ 180+ ಹೊಡಿಲೇಬೇಕು. ನಾಳೆ 180+ ಅನ್ನೋ ಐ ಥಿಂಕ್ RCBಗೆ ಫಸ್ಟ್ ಬ್ಯಾಟಿಂಗ್ ಸಿಕ್ಬಿಡ್ತು ಅಂದರೆ 200+ ಹೊಡೆಯೋ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಯಾವಾಗಲೂ ಒಂದ್ಸಲಿ ಅನಿಸುತ್ತೆ ಈ ಪಿಚ್ಚಲ್ಲಿ ಇವರು ಸನ್ರೈಸರ್ಸ್ ಅವರು ಫಸ್ಟ್ನೇ ಇನ್ನಿಂಗ್ಸಲ್ಲಿ ಸುಮಾರು 283 ಹೊಡೆದಿದ್ರು. ಮತ್ತು RCB ಅವರು 263 ತನಕ ಚೇಸ್ ಮಾಡಿದ್ರು. ಆದರೆ ನಾವು ಉಳಿದ ಚೇಸ್ ಮಾಡೋಕ್ಕಾಗಲಿಲ್ಲ. ಅದೇ ಹೈಯೆಸ್ಟ್ ಇನ್ನಿಂಗ್ಸ್ ಕೂಡ ಆಗಿದೆ ಇಡೀ IPL ಹಿಸ್ಟ್ರಿಯಲ್ಲೇ. ನೋಡಿ ಎಲ್ಲೆಲ್ಲೋ ನಮ್ಮ RCB ಯಾವ್ಯಾವ ಥರ ರೆಕಾರ್ಡ್ನ ಮಾಡಿದೆ. 263 ಅಂದರೆ ಇದೇ ಪಿಚ್ಚಲ್ಲಿ ಅನಿಸುತ್ತೆ 263 RCB ಅವರು ಚೇಸ್ ಮಾಡೋಕೆ ಮಾಡಿದ್ರು. ಅದರಲ್ಲಿ ಆಗಿರಲಿಲ್ಲ. ಅದು 2024ರಲ್ಲಿ 25ರಲ್ಲಿ ಅನ್ಸುತ್ತೆ. ಅದಾದ್ಮೇಲೆ ಈ ಪಿಚ್ಚಲ್ಲಿ ಇದುವರೆಗೂ ಸುಮಾರು 100ಕ್ಕಿಂತ ಅಧಿಕ IPL ಮ್ಯಾಚಸ್ ಕೂಡ ಆಗಿದೆ. ಅದರಲ್ಲಿ 53 ಸಲ ಚೇಸ್ ಮಾಡಿರೋ ಟೀಮ್ ವಿನ್ ಆದರೆ 43 ಸಲ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಇಲ್ಲಿ ವಿನ್ ಕೂಡ ಆಗಿದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನಾಳೆ ನಮ್ಮ RCB ಚೇಸಿಂಗ್ 2 ತಗೊಂಡ್ರು ಕೂಡ ನನ್ನ ಪ್ರಕಾರ ನಾಳೆ RCBನೇ ಹೊಡೆಯೋ ಲಕ್ಷಣ ನಂಗಂತೂ ಕಾಣ್ತಿದೆ. ಹಾಗಾಗಿ ಕೂಡ ಅಷ್ಟೇ. ಬಟ್ ಚೇಸಿಂಗ್ ಬಿತ್ತು ಅಂದರೆ ಇನ್ನೂ ಕೂಡ ಪ್ಲಸ್ ಆಗುತ್ತಲ್ಲ. ಹಾಗಾಗಿ ನಾಳೆ RCB ಚೇಸಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಅಂದರೆ ಅಲ್ಲೂ ಕೂಡ ವಿನ್ ಆಗೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಅದಾದ್ಮೇಲೆ ಯಾವ ಥರದ ಬೌಲರ್ಸ್ಗೆ ಇಲ್ಲಿ ತುಂಬ ಹೆಲ್ಪ್ ಸಿಗುತ್ತೆ ಅಂದರೆ, ಪೇಸರ್ಸ್ಗೆ ಇಲ್ಲಿ ತುಂಬ ಚೆನ್ನಾಗಿ ವಿಕೆಟ್ಸ್ ಕೂಡ ಸಿಗುವಂಥದ್ದು. ಮತ್ತು ಸ್ಪಿನ್ನರ್ಸಿಗೆ ಯಾವಾಗ ವಿಕೆಟ್ ಸಿಗುತ್ತೆ ಅಂದರೆ, ಇನ್ ಕೇಸ್ ಪಿಚ್ಚು ಸ್ಲೋ ಆಯಿತು ಅಂದರೆ ಹೋಗ್ತಾ ಸ್ವಲ್ಪ ಸ್ಪಿನ್ನರ್ಸ್ಗೆ ಇಲ್ಲಿ ಹೆಲ್ಪ್ ಕೂಡ ಸಿಗುವಂಥದ್ದು. ಆಲ್ಮೋಸ್ಟ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಬೇಕು ನಾಳೆ ಬೌಲರ್ಸ್ ಯಾವ ಥರ ಹರಸಾಹಸ ಪಡ್ತಾರೆ ಅಂತ. ಅದಾದ್ಮೇಲೆ ಇಲ್ಲಿ ಸಂಜೆ ಮ್ಯಾಚ್ ಇರೋದ್ರಿಂದ ಡ್ಯೂ ಬೀಳೋದ್ರಿಂದ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ. ಅದಾದ್ಮೇಲೆ ಬ್ಯಾಟ್ಸ್ಮನ್ಸ್ಗಳಿಗೆ ಹೆಲ್ಪ್ ಆಗಿರೋದ್ರಿಂದ ಚೇಸಿಂಗ್ ಮಾಡಕ್ಕೆ ಇಲ್ಲಿ ಈಸಿ ಆಗುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಅಂದ್ರೆ RCB ಅಂದ್ರೆ ಸನ್ರೈಸರ್ಸ್ ಯಾರಾದ್ರೂ ಅಷ್ಟೇ ಇಲ್ಲಿ ವಿನ್ ಆಗಬೇಕು ಅಂದ್ರೆ 200+ ಹೊಡಿಲೇಬೇಕು. ಅದ್ರಿಗಿಂತ ಕಡಿಮೆ ಇದ್ವರು ಅಂದ್ರೆ 180ಗಿಂತ ಕೆಳಗೆ ಇದುವರೆಗೂ ಯಾರ್ಯಾರು ಹೊಡೆದಿದ್ದಾರೆ ಈಸಿಗೆ ಚೇಸ್ ಆಗೋಗಿದೆ. ಮತ್ತೆ ಆ ಮ್ಯಾಚ್ ಅನ್ನ ಚೇಸಿಂಗ್ ಮಾಡಿ ಈಸಿಗೆ ವಿನ್ ಕೂಡ ಆಗಿದ್ದಾರೆ. ಇನ್ನ ವೆದರ್ ರಿಪೋರ್ಟ್ ಕಡೆ ಬರೋದ್ರೆ, ನಿಮ್ಗೆ ಯಾವಾಗಲೇ ಹೇಳಿದೆ ವೆದರ್ ರಿಪೋರ್ಟ್ ಯಾಕೋ ಒಂದು ಸ್ವಲ್ಪ ಗಡ್ಬಡ್ ಮಾಡ್ತಾ ಇದೆ ಅಂತ. ಅಂದ್ರೆ ಸುಮಾರು 60% ಮಳೆ ಬರುವ ಚಾನ್ಸಸ್ ಕೂಡ ಕಾಣ್ತಿದೆ. ನೋಡ್ಬೇಕು ನಾಳೆ ಈ ರಿಪೋರ್ಟ್ ಚೇಂಜ್ ಆದ್ರೂ ಕೂಡ ಆಯ್ತು, ಹೇಳಂಗಿಲ್ಲ. ಒಂಥರ ವೆದರ್ ರಿಪೋರ್ಟ್ ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಯಾವಾಗ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಒಂದೊಂದ್ಸಲಿ 90% ಮಳೆ ಬರುತ್ತೆ ಅಂತಿರುತ್ತೆ, ಆದ್ರೆ ಒಂದು ಹನಿನೂ ಅಲ್ಲಿ ಬಿದ್ದಿರೋದಿಲ್ಲ. ಸೊ ನಾಳೆ ಕೂಡ ಅಷ್ಟೇ 60% ಮಳೆ ಬರೋ ಚಾನ್ಸಸ್ ಕಾಣ್ತಿದೆ. ಇನ್ ಕೇಸ್ ಮಳೆ ಬಂತು ಅಂದ್ರೆ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ ಹೇಳಿ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಬೇಕು. ಇನ್ ಕೇಸ್ ಮ್ಯಾಚ್ ಆಯ್ತು ಅಂದ್ರೆ ನಾಳೆ RCBಗೆ ಒಂದು ಚಾನ್ಸ್ ಕೂಡ ಇರುತ್ತೆ. ನೋಡ್ಬೇಕು ನಾಳೆ
ವೆದರ್ ರಿಪೋರ್ಟ್ ಯಾವ ತರ ಇರುತ್ತೆ ಅಂತ. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ನ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇದು ಲಾಸ್ಟ್ ಇಯರ್ದು ಹೇಳ್ತಿದ್ದೀನಿ. ಸೊ ಫಸ್ಟ್ ಟೈಮ್ ಮ್ಯಾಚ್ ಬಂದ್ಬಿಟ್ಟು RCB ಮತ್ತೆ ಗುಜರಾತ್ ಟೈಟನ್ಸ್. ಅವಾಗ ಇಲ್ಲಿ ಗುಜರಾತ್ ಟೈಟನ್ಸ್ ಚೇಸಿಂಗ್ ಅನ್ನ ಮಾಡಿ 8 ವಿಕೆಟ್ ಇಂದ ತುಂಬಾ ಗೆ ವಿನ್ ಕೂಡ ಆಗಿತ್ತು. ಇದು ಫಸ್ಟ್ ಡೇದು ಚೇಸಿಂಗ್ ಮಾಡಿ ವಿನ್ ಆಗಿರೋದು. ಅದಾದ್ಮೇಲೆ ಎರಡನೇದಾಗಿ RCB ಮತ್ತೆ DC ಲಾಸ್ಟ್ ಇಯರ್ ಆಗಿದ್ದ ಮ್ಯಾಚ್. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸುಮಾರು 169 ರನ್ನ ಚೇಸ್ ಮಾಡಿ ತುಂಬಾ ಗೆ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ RCB ಮತ್ತೆ PBKS ಅಂದ್ರೆ ಪಂಜಾಬ್ 11s ಇಲ್ಲಿ ಚೇಸಿಂಗ್ ಅನ್ನ ಮಾಡಿ ವಿನ್ ಕೂಡ ಆಗಿತ್ತು ಹೋದ್ಸಲಿ. ಅದಾದ್ಮೇಲೆ RCB ಮತ್ತೆ ರಾಜಸ್ಥಾನ್ ರಾಯಲ್ಸ್ ಇಲ್ಲಿ RCB ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಇಲ್ಲಿ ವಿನ್ ಕೂಡ ಆಗಿದೆ. ಅದಾದ್ಮೇಲೆ RCB ಮತ್ತೆ SRH ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಸುಮಾರು 42 ರನ್ ಇಂದ ಇಲ್ಲಿ ವಿನ್ ಕೂಡ ಆಗಿತ್ತು. ಸೊ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಏನ್ ಗೊತ್ತಾಗುತ್ತೆ ಅಂದ್ರೆ ಚೇಸಿಂಗ್ ಮಾಡುವ ಟೀಮ್ ಇಲ್ಲಿ ತುಂಬಾ ಈಸಿಗೆ ವಿನ್ ಕೂಡ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ವಿನ್ ಆಗಬೇಕು ಅಂದ್ರೆ 180+ ರನ್ ಹೊಡಿಲೇಬೇಕು. ಏನಕ್ಕೆ ಅಂದ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ, ಅದಾದ್ಮೇಲೆ ಶಾರ್ಟ್ ಬೌಂಡ್ರೀಸ್ ಇರೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ಸಖತ್ತಾಗಿರೋ ಪಿಚ್ ಕೂಡ ಆಗಿದೆ ಮತ್ತೆ ಒಳ್ಳೆ ಫೇವರ್ ಆಗಿರೋ ಪಿಚ್ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ನಾಳೆ ಮ್ಯಾಚ್ ಅನ್ನ ಯಾವುದೇ ಟೀಮ್ ವಿನ್ ಆಗಬೇಕಂದ್ರೆ 180+ ಕೊಡೋದು ಕಂಪಲ್ಸರಿ ಆಗಿದೆ. ಇನ್ನ ನಮ್ಮ RCB ಕಡೆ ಬರೋದ್ರೆ ಮೇನ್ ಆಗಿ ಕಿಂಗ್ ಕೊಹ್ಲಿ ಇಲ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಕಾಣ್ತಿದ್ದಾರೆ. ಹೋದ್ಸಲಿ ಸುಮಾರು 657 ರನ್ನ ಕೂಡ ಏರ್ಸ್ಬಿಟ್ಟಿದ್ರು ಲಾಸ್ಟ್ ಸೀಸನ್ IPL ಅಲ್ಲಿ. ಸೊ ಇನ್ನು ಫಿಲಿಪ್ ಸಾಲ್ಟ್ ಕೂಡ ಅಷ್ಟೇ ಅದೇ ರೀತಿ ಒಳ್ಳೆ ಸಾಥನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಈ ಸಲ ಸ್ವಲ್ಪ ಚೇಂಜಸ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ, ಹೊಸ ಪ್ಲೇಯರ್ ಎಂಟ್ರಿ ಕೂಡ ಆಗಿದ್ದಾರೆ. ವೆಂಕಟೇಶ್ ಅಯ್ಯರ್ ಕಾಸ್ಟ್ಲಿ ಪ್ಲೇಯರ್ ಕೂಡ ಇದ್ದಾರೆ. ಲಯಮ್ ಲಿವಿಂಗ್ಸ್ಟನ್ ಈ ಸಲ ಬಿಟ್ಟು ವೆಂಕಟೇಶ್ ಅಯ್ಯರ್ನ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಜೇಕಬ್ ಡಫಿ ಆಗಿರ್ಬೋದು ಒಳ್ಳೊಳ್ಳೆ ಪ್ಲೇಯರ್ನ ಕೂಡ ಈ ಸಲ ಹಾಕೊಂಡಿದ್ದಾರೆ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣ್ತಿದೆ ಗುರು. ಈ ಕಡೆ ವಿರಾಟ್ ಕೊಹ್ಲಿ ಇದ್ದಾರೆ, ಅದಾದ್ಮೇಲೆ ಅದೇ ಫಿಲಿಪ್ ಸಾಲ್ಟ್, ದೇವದತ್ ಪಡಿಕಲ್, ವೆಂಕಟೇಶ್ ಅಯ್ಯರ್, ಅದಾದ್ಮೇಲೆ ಜೇಕಬ್ ಬೆತ್ತಲ್ನ ಆಡ್ಸ್ತಾರೆ ಎಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಹೇಗೆ ಅಂತ. ಅದಾದ್ಮೇಲೆ ಜಿತೇಶ್ ಶರ್ಮಾ, ರೊಮೊರೆ ಶೆಫರ್ಡ್, ಕೃನಾಲ್ ಪಾಂಡ್ಯ, ಸುಮಾರು 8ನೇ ಲೈನಪ್ ತನಕ ನಮ್ಗೆ ಇಲ್ಲಿ ಬ್ಯಾಟಿಂಗ್ ಲೈನಪ್ ಕೂಡ ನೋಡಕ್ಕೆ ಸಿಕ್ತಿದೆ. ಹಾಗಾಗಿ ಬ್ಯಾಟಿಂಗ್ ಲೈನಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೋಶ್ ಹ್ಯಾಸಲ್ವುಡ್ ಜಾಯಿನ್ ಆಗ್ತಾರೆ ಇಲ್ವಾ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಕೂಡ ಇದೆ. ಪ್ಲೇಯಿಂಗ್ 11 ನಮಗೆ ಯಾವಾಗ ಬಿಡ್ತಾರೆ ಅವಾಗೊಂದು ಕ್ಲಿಯರ್ ಕೂಡ ಆಗ್ಬಿಡುತ್ತೆ. ಡೌಟ್ ನನ್ನ ಪ್ರಕಾರ ಆಲ್ಮೋಸ್ಟ್ ಜೋಶ್ ಹ್ಯಾಸಲ್ವುಡ್ ಫಸ್ಟ್ ಮ್ಯಾಚ್ ಆಡೋದು ಆಲ್ಮೋಸ್ಟ್ ಡೌಟ್ ಇದೆ. ಅದ್ರ ಪ್ಲೇಸಿಗೆ ಈಗ ಅದೇ ಜೇಕಬ್ ಡಫಿನ ಈಗ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಮಂಗೇಶ್ ಯಾದವ್ ಕೂಡ ಇದ್ದಾರೆ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಕೂಡ ಇದ್ದಾರೆ, ಸುಯೇಶ್ ಶರ್ಮಾ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ, ಅವ್ರನ್ನ ಈಸಿಗೆ ಆಡಿಸಬಹುದು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಈಗ ಆಲ್ರೆಡಿ ನಾನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ ಆಲ್ರೆಡಿ ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿದೆ. ಬೆಳಗ್ಗೆ ವಿಡಿಯೋ ಯಾರ್ಯಾರು ನೋಡಿಲ್ಲ ಐ ಬಟನ್ ಲಿಂಕ್ ಕೂಡ ಹಾಕಿರ್ತೀನಿ, ಆ ವಿಡಿಯೋ ಕೂಡ ನೀವು ಚೆಕ್ ಮಾಡಬಹುದು. ಇನ್ನ RCB ಬಗ್ಗೆ ನಿಮ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ ಅನ್ಸುತ್ತೆ. ಟೀಮ್ ಯಾವ ತರ ಡೆಡ್ಲಿ ಆಗಿ ಕಾಣ್ತಿದೆ ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಇನ್ನ ಪ್ಲೇಯಿಂಗ್ 11 ಅಂದ್ರೆ ಪ್ರೆಡಿಕ್ಟೆಡ್ 11 ಕಡೆ ಹೋಗೋದೇ ಇದು ಕನ್ಫರ್ಮ್ ಅಲ್ಲ. ಜಸ್ಟ್ ನಾನು ಹೇಳ್ತಿರೋದಷ್ಟೇ. ನಾಳೆ ಟೀಮ್ ಅಲ್ಲಿ ಯಾರ್ಯಾರು ಇರ್ಬೋದು ಅಂದ್ರೆ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ದೇವದತ್ ಪಡಿಕ್ಕಲ್, ಇಲ್ಲಾಂದ್ರೆ ವೆಂಕಟೇಶ್ ಅಯ್ಯರ್ನ ಹಾಕೊಬಹುದು. ಅದಾದ್ಮೇಲೆ ರಜತ್ ಪಟ್ಟಿದಾರ್, ಕೃನಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮೊರೆ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಮಂಗೇಶ್ ಯಾದವ್, ಸುಯೇಶ್ ಶರ್ಮಾ, ಇಲ್ಲಾಂದ್ರೆ ನಾಳೆ ಪಿಚ್ ಪೇಸರ್ಸ್ಗೆ ಹೆಲ್ಪ್ ಇರೋದ್ರಿಂದ ಬೇರೆ ಒಬ್ಬ ಪ್ಲೇಯರ್ನಾರ ಹಾಕೋಬಹುದು ಅನ್ಸುತ್ತೆ. ನೋಡ್ಬೇಕು ಹೇಗಿರುತ್ತೆ ಅಂತ. ನಿಮ್ಗೇನಾದ್ರು ಪ್ಲೇಯಿಂಗ್ 11 ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ ನೋಡೋಣ. ಇನ್ನ SRH ಕಡೆ ಬರೋದಾದ್ರೆ ಈ ಸಲ ಇಶಾನ್ ಕಿಶನ್ ಕ್ಯಾಪ್ಟನ್ಸಿಲಿ ಫಸ್ಟ್ ಮ್ಯಾಚ್ ಅನ್ನ ಕೂಡ ಆಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಈಗ ಪ್ಯಾಟ್ ಕಮಿನ್ಸ್ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಟೀಮಿಗೆ ಬಂದಿದ್ದಾರೆ, ಆದ್ರೆ ನಾಳೆ ಮ್ಯಾಚ್ ಅವರು ಕೂಡ ಆಡ್ತಲ್ಲ. ಹಾಗಾಗಿ ಅವರ ಪ್ಲೇಸ್ ಈಗ ಇಶಾನ್ ಕಿಶನ್ ಕ್ಯಾಪ್ಟನ್ಸಿನ ಕೂಡ ಮಾಡ್ತಾರೆ. ಕ್ಯಾಪ್ಟನ್ಸಿ ಮತ್ತೆ ಬ್ಯಾಟಿಂಗ್ ಜವಾಬ್ದಾರಿ ಎರಡು ಕೂಡ ನಾಳೆ ಇಶಾನ್ ಕಿಶನ್ ಮೇಲೆ ಕೂಡ ಇರುತ್ತೆ. ಅದಾದ್ಮೇಲೆ SRH ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಡೆಡ್ಲಿ ಕೂಡ ಕಾಣ್ತಿದೆ. ಅಂದ್ರೆ ನಾಳೆ ಇಲ್ಲಿ RCB ಅವ್ರು ವಿನ್ ಆಗಬೇಕು ಅಂದ್ರೆ ಸ್ಟಾರ್ಟಿಂಗ್ ಇವ್ರದ್ದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡ್ಬೇಕಾಗುತ್ತೆ. ಯಾರ್ದು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಇದಾರಲ್ಲ, ಅವರಿಬ್ರದ್ದು ಬ್ರೇಕ್ ಮಾಡಿಬಿಟ್ರು ಅಂದ್ರೆ ಸ್ವಲ್ಪ ಇಲ್ಲಿ ಈಸಿ ಕೂಡ ಆಗುತ್ತೆ. ಅದಾದ್ಮೇಲೆ ಇಶಾನ್ ಕಿಶನ್ ಕೂಡ ಬರ್ತಾರೆ. ಹೆನ್ರಿಚ್ ಕ್ಲಾಸನ್ ಕೂಡ ಅಷ್ಟೇ ಸ್ವಲ್ಪ ಡೇಂಜರ್ ಪ್ಲೇಯರ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ನಿತೀಶ್ ಕುಮಾರ್ ರೆಡ್ಡಿ. ಸೊ ಅದೇ ಒಂದು 3 ವಿಕೆಟ್ ಸ್ಟಾರ್ಟಿಂಗ್ ತಕೊಂಡ್ಬಿಟ್ರು. ಭುವನೇಶ್ವರ್ ಕುಮಾರ್ನ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಎತ್ಕೊಂಡ್ಬಿಟ್ರು ವಿಕೆಟ್ ಅಂದ್ರೆ ಅಭಿಷೇಕ್ ಶರ್ಮಾ ಇಲ್ಲ ಅಂದ್ರೆ ಟ್ರಾವಿಸ್ ಹೆಡ್ ಗುರು ಯಾರ್ದಾರು ಒಬ್ರು ವಿಕೆಟ್ ಎತ್ಕೊಂಡ್ರು ಕೂಡ ಸಾಕು, ನಮ್ಗಿಲ್ಲಿ ಸ್ವಲ್ಪ ಬಲ ಬಂದಂಗೆ ಆಗ್ಬಿಡ್ತು RCBಗೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಸರಿಯಾಗಿ ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂರಿಸ್ಬಿಟ್ರು ಅಂದ್ರೆ ನಾಳೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. SRH ಈಸಿ ಟೀಮ್ ಅಂತ ಯಾವುದೇ ಕಾರಣಕ್ಕೆ ಅಂದ್ಕೊಂಬೇಡಿ. ಬ್ಯಾಟಿಂಗ್ ಅಲ್ಲಿ ಇವರು ಆಡ್ಸ್ಕೊಂಡು ಬೌಲಿಂಗ್ ಅಲ್ಲಿ ಹೇಗಾದ್ರೂ ಕಂಟ್ರೋಲ್ ಮಾಡ್ಕೊಂತಾರೆ ಅಂತ ಟೀಮ್ ಕೂಡ ಆಗಿದೆ. ಪ್ಯಾಟ್ ಕಮಿನ್ಸ್ ಟೀಮ್ ಅಲ್ಲಿ ಇದ್ದು ಸಜೆಷನ್ ಕೊಡ್ತಾನೆ ಇರ್ತಾರೆ. ತುಂಬಾ ಜನ ಅನ್ಕೊಬಹುದು RCB SRH ಬಿಡುಗರು RCB ಆರಾಮಾಗಿ ಹೊಡೆದು ಬಿಸಾಕತ್ತೆ ಅಂತ. ಬಟ್ ಆ ತರ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಕ್ ಹೋಗ್ಬೇಡಿ. SRH ಅಲ್ಲಿ ಕೂಡ ಅಷ್ಟೇ ಸುಮಾರು 7ನೇ ರನ್ ತನಕ ಬ್ಯಾಟಿಂಗ್ ಕೂಡ ಇದೆ. ಅಂದ್ರೆ ಹರ್ಷಲ್ ಪಟೇಲ್ ಬೌಲರ್, ಆದ್ರೆ ಅವರಿಗೆ ನೋಡ್ಬೋದು ನೀವು RCB ಇದ್ದಾಗ ಯಾವ ತರ ಆಡ್ತಾ ಇದ್ರು ನೀವೇ ನೋಡಿದ್ರ. ಲಾಸ್ಟ್ ಒಂದು 2-3 ಓವರ್ ಸಿಕ್ಬಿಟ್ರು ಸಾಕು, ಸುಮ್ಮನೆ ಬೀಸ್ತಾರೆ, 6-4 ಆಗ್ಬಿಡುತ್ತೆ ಆ ತರ. ಹಾಗಾಗಿ ಹೇಳಿದ್ದು 7ನೇ ಲೈನಪ್ ತನಕ ಬ್ಯಾಟಿಂಗ್ ಕೂಡ SRH ಟೀಮ್ ಅಲ್ಲಿ ಕೂಡ ಇದೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಹರ್ಷಲ್ ಪಟೇಲ್ ಕೂಡ ಇದ್ದಾರೆ, ಜಯದೇವ್ ಉನ್ನತ್ಕತ್ ಇದ್ದಾರೆ. ಅದಾದ್ಮೇಲೆ ಪ್ಯಾಟ್ ಕಮಿನ್ಸ್ ಜಾಗಕ್ಕೆ ಸ್ವಲ್ಪ ಈಶಾನ್ ಮಾಲಿಂಗ್ ಅಂತ ಇದ್ರಲ್ಲ, ಅವರು ಕೂಡ ಒಂದು ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಪ್ಯಾಟ್ ಕಮಿನ್ಸ್ ಒಂದು ಪ್ಲೇಸ್ ಅನ್ನ ಸದ್ಯಕ್ಕೆ ಅವರು ರಿಪ್ಲೇಸ್ ಕೂಡ ಮಾಡಬಹುದು. ಅದಾದ್ಮೇಲೆ ಜೀಶಾನ್ ಅನ್ಸಾರಿ, ಈ ತರ ಬೌಲಿಂಗ್ ಡಿಪಾರ್ಟ್ಮೆಂಟ್ SRH ನೋಡಕ್ಕೆ ಸಿಗ್ತಾ ಇದೆ. ಇನ್ನ ಈ ಪಿಚ್ ಅಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂದ್ರೆ ವಿರಾಟ್ ಕೊಹ್ಲಿ ಈ ಪಿಚ್ ನ ಒಂಥರ ಕಿಂಗ್ ಅಂತ ಕೂಡ ಹೇಳ್ಬೋದು. ಇದುವರೆಗೂ ಸುಮಾರು 3500ಕ್ಕಿಂತ ಅಧಿಕ ರನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೊಡೆದ್ಬಿಟ್ಟಿದ್ದಾರೆ. ಮತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 657 ರನ್ನ
ಏರ್ಸ್ಬಿಟ್ಟಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ 4 ಸೆಂಚುರಿ ಮತ್ತೆ 24 ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಸೊ ಹಾಗಾಗಿ ನಾಳೆ ಮತ್ತೆ ಡೇಂಜರ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ವಿರಾಟ್ ಕೊಹ್ಲಿ ಅವರು. ಅದಾದ್ಮೇಲೆ ಎರಡನೇ ಪ್ಲೇಯರ್ ಟ್ರಾವಿಸ್ ಹೆಡ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ ಗುರು. 2024ರಲ್ಲಿ RCB ಅಗೇನ್ಸ್ಟ್ ಸುಮಾರು 41 ಬಾಲಿಗೆ 102 ರನ್ ಹೊಡೆದು ಏರ್ಸ್ಬಿಟ್ಟಿದ್ರು. ಹಾಗಾಗಿ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವ್ರದ್ದಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಒಬ್ಬರನ್ನ ತೆಗೆದುಬಿಟ್ರು ಸಾಕು ಲಾಸ್ಟ್ ಫಸ್ಟಿಗೆ ಇಲ್ಲಿ RCB ಸ್ವಲ್ಪ ಸೇಫ್ ಝೋನಿಗೆ ಬಂದಂಗೆ ಆಗ್ಬಿಡುತ್ತೆ. ಮತ್ತೆ ಟ್ರಾವಿಸ್ ಹೆಡ್ ಇಂದು ಸ್ಟ್ರೈಕ್ ರೇಟ್ ಈ ಪಿಚ್ ಅಲ್ಲಿ 170ಗಿಂತ ಅಧಿಕ ಇದೆ. ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ನಾಳೆ ಕೂಡ ಅಷ್ಟೇ ಈ ಪ್ಲೇಯರ್ ನನಗೆ ಅನ್ಸ್ತಾ ಇದೆ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 40+ ರನ್ ಹೊಡೆಯೋ ಕೆಪಾಸಿಟಿ ಟ್ರಾವಿಸ್ ಹೆಡ್ಗೆ ನಾಳೆ ಇದೆ ಅಂತ ಅನಿಸ್ತದೆ. ನೋಡ್ಬೇಕು ಏನಾಗುತ್ತೆ ಅಂತ. ಏನಕ್ಕೆ ಒಳ್ಳೆ ಸ್ಟಾಟ್ಸ್ ಕೂಡ ಇದೆ ಟ್ರಾವಿಸ್ ಹೆಡ್ದು ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಈ ಪಿಚ್ ಮುಂಚೆನೆ ಬ್ಯಾಟಿಂಗ್ಗೆ ತುಂಬಾ ಹೆಲ್ಪ್ ಆಗಿರೋದ್ರಿಂದ ನೋಡ್ಬೇಕು ನಾಳೆ ಹೇಗೆ ಆಡ್ತಾರೆ ಅಂತ. ಅದಾದ್ಮೇಲೆ ಹೆನ್ರಿಕ್ ಕ್ಲಾಸನ್ ಕೂಡ ಅಷ್ಟೇ ಅವರು ಕೂಡ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. 2023ರಲ್ಲಿ RCB ಅಗೇನ್ಸ್ಟ್ 104 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ರೀಸೆಂಟ್ ಆಗಿ ಕೆಲವೊಂದು ಸ್ಟಾಟ್ಸ್ ಅನ್ನು ನೋಡಿದ್ವಿ ಅಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿರೋ ಸ್ಟಾಟ್ಸ್ ಕೂಡ ಆಗಿದೆ. ಮತ್ತೆ ಇವ್ರು ಒಂದ್ಸಲಿ ಸೆಟ್ ಆದ್ರು ಅಂದ್ರೆ ಹೆನ್ರಿಕ್ ಕ್ಲಾಸನ್ ಕೂಡ ಅಷ್ಟೇ ತುಂಬಾ ಡೇಂಜರ್ ಆಗಿಬಿಡ್ತಾರೆ. ಸೊ ನೋಡ್ಬೇಕು ನಾಳೆ ನಮ್ಮ RCB ಬೌಲರ್ಸ್ಗಳಿಗೆ ಸ್ಟ್ರಗಲ್ ಮಾಡ್ತಾರಲ್ಲ ಹಾಗೆ ಹೊಡಿತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬರೋದ್ರೆ ನಾಳೆ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ನನ್ನ ಪ್ರಕಾರ ಅಂದ್ರೆ ಈ ಸ್ಟಾಟ್ಸ್ ಅನ್ನು ನೋಡಿದ್ಮೇಲೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಏನಿಲ್ಲ ಅಂದ್ರೂ ಕೂಡ ಗುರು ಹಾಫ್ ಸೆಂಚುರಿಗಿಂತ ಅಧಿಕ ರನ್ ಹೊಡಿತಾರೆ ಅಂತ ನಂಗೆ ಎಲ್ಲೋ ಒಂದ್ ಕಡೆ ಅನಿಸುತ್ತೆ. ಅದಾದ್ಮೇಲೆ SRH ಟೀಮ್ ಕಡೆಯಿಂದ ಟ್ರಾವಿಸ್ ಹೆಡ್ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬರ್ತದೆ ಅವ್ರು ನಿಂತ್ಕೊಂಡು ಆಡ್ಬೋದು ಅಂತ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಅದೇ ರೀತಿಯ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅದಾದ್ಮೇಲೆ ನಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಭುವನೇಶ್ವರ್ ಕುಮಾರ್ ನಾಳೆ ಏನಿಲ್ಲ ಅಂದ್ರೂ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅಟ್ಲೀಸ್ಟ್ 2 ವಿಕೆಟ್ ಅನ್ನ ನಾಳೆ ಮ್ಯಾಚ್ ಅಲ್ಲಿ ತೆಕ್ಕೊಡ್ತಾರೆ. ಅದಾದ್ಮೇಲೆ ಪವರ್ ಪ್ಲೇ ಅಲ್ಲಿ ಒಳ್ಳೆ ವಿಕೆಟ್ ಕೂಡ ಬೀಳುತ್ತೆ ಅವರಿಗೆ. ಹಾಗಾಗಿ ಅಭಿಷೇಕ್ ಶರ್ಮಾ ಇಲ್ಲಾಂದ್ರೆ ಟ್ರಾವಿಸ್ ಹೆಡ್ ಏನ್ ಡೌಟ್ ಹೊಡಿತಿದೆ ಅಭಿಷೇಕ್ ಶರ್ಮಾ ಇಲ್ಲ ಅದೇ ಯಾರ್ದಾರ್ದು ಒಬ್ರು ವಿಕೆಟ್ ಅನ್ನ ಪವರ್ ಪ್ಲೇ ಅಲ್ಲಿ ಭುವನೇಶ್ವರ್ ಕುಮಾರ್ ನಾಳೆ ಮ್ಯಾಚ್ ಅಲ್ಲಿ ಎತ್ತಬಹುದು. ಅದಾದ್ಮೇಲೆ ಹೆನ್ರಿಕ್ ಕ್ಲಾಸನ್ ಮತ್ತೆ ಟೀಮ್ ಡೇವಿಡ್ಗೆ ಏನಾದ್ರು ಬ್ಯಾಟಿಂಗ್ ಸಿಕ್ಬಿಡ್ತು ಅಂದ್ರೆ ಟೀಮ್ ಡೇವಿಡ್ ಕೂಡ ಅಷ್ಟೇ ಲಾಸ್ಟಿಗೆ ಫಿನಿಶರ್ ರೋಲ್ ಸಖತ್ ಪ್ಲೇ ಕೂಡ ಮಾಡ್ತಾರೆ. ಅವಾಗಲೂ ಕೂಡ ಒಳ್ಳೆ ಇನ್ನಿಂಗ್ಸ್ ಅನ್ನ ಟೀಮ್ ಡೇವಿಡ್ ಮತ್ತೆ ಹೆನ್ರಿಕ್ ಕ್ಲಾಸನ್ ಈ ಕಡೆಯಿಂದ ನೋಡ್ಬೋದು. ಅದಾದ್ಮೇಲೆ ಈಗ ಕೇಳ್ಬೋದು ಯಾವ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಅಂತ. ಬ್ಯಾಟಿಂಗ್ ಲೈನಪ್ ಅಲ್ಲಿ ಸನ್ರೈಸರ್ಸ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಮತ್ತೆ RCB ಕಡೆಯಿಂದ ಕೂಡ ಅಷ್ಟೇ ಬ್ಯಾಟಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. ಆದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ವಿ ಅಂದ್ರೆ SRH ಸ್ವಲ್ಪ ನಂಗೆ ವೀಕ್ ಕಾಣಿಸ್ತಿದೆ. ಮತ್ತೆ ಇಲ್ಲಿ RCB ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಿದೆ. ಓವರ್ ಆಲ್ ಕಂಪ್ಯಾರಿಸನ್ ನೋಡಿದ್ರೆ ನಾವು RCB ನಂಗೆ ಇಲ್ಲಿ ಸ್ಟ್ರಾಂಗ್ ಟೀಮ್ ಆಗಿ ಕೂಡ ಕಾಣಿಸ್ತಿದೆ. ನಾಳೆ ಯಾವ ಟೀಮ್ ವಿನ್ ಆಗ್ಬೋದು ಅಂದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ RCB ಅಲ್ಲಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದ್ದ ಕಾಣ್ತಿದೆ. ಅದರಲ್ಲೂ ಟಾಸ್ ಅನ್ನೋದಾಗಿ ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಫುಲ್ ಒನ್ ಸೈಡ್ ಮ್ಯಾಚ್ ಆಗೋ ಲಕ್ಷಣ ಅಂತ ನನಗೆ ನಾಳೆ ಇಲ್ಲಿ ಕಾಣಿಸ್ತಿದೆ. RCB ಆ ತರ ಟೀಮ್ ಡೆಡ್ಲಿ ಟೀಮ್ ರೆಡಿ ಕೂಡ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹಾಕಿ. ನಾಳೆ ಫಸ್ಟ್ ಟೈಮ್ ಮ್ಯಾಚ್ ವಿನ್ ಆಗ್ಬಿಡ್ತು ಅಂದ್ರೆ ಆ ಮ್ಯಾಚ್ ಅನ್ನ ಡೈರೆಕ್ಟ್ ಆಗಿ ಫ್ಯಾನ್ಸಿಗೆ ಅರ್ಪಣೆ ಮಾಡಿ ದೇವರಿಗೆ ಕೂಡ ಅರ್ಪಣೆ ಮಾಡ್ಬಿಡೋಣ ಅಂತ ಏನಂತೀರಾ? ಸೊ ನಿಮ್ಮ ಮೈಂಡಲ್ಲಿ ಏನೇನು ಥಾಟ್ಸ್ ಇದೆ, ನಾನು ಬೇರೆ ಒಂದು ಅಪ್ಡೇಟ್ಸ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ಏನಾದರೂ ಫೀಡ್ಬ್ಯಾಕ್ಸ್ ಏನಾದರೂ ಇತ್ತು ಅಂದರೆ ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ, ಜೈ RCB.